ನೋಡಿ ನಾನೀಗ ಬಾತ್ ಮಾಡ್ತಿದ್ದೀನಿ. ಬಾತ್ ಮಾಡೋಕ್ಕೆ ಫಸ್ಟ್ ಮಸಾಲೆ ಆಡಿಸ್ಕೊಳ್ಳೋಣ. ಅದಕ್ಕೆ ಒಂದು 4 ಹಸಿಮೆಣಸಿನ್ಕಾಯಿ ಮತ್ತು ಸ್ವಲ್ಪ ತೆಂಗಿನಕಾಯಿ, ಒಂದು ಹಿಡಿಯಷ್ಟಾದರೆ ಸಾಕು ತೆಂಗಿನಕಾಯಿ, ಮತ್ತು ನೋಡಿ ಒಂದು 1/4 ಇಂಚಾಗಷ್ಟು ಶುಂಠಿ, ಸ್ವಲ್ಪ ಬೆಳ್ಳುಳ್ಳಿ ಎಸಲನ್ನು ನಾನು ಬಿಡಿಸಿ ಇಟ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಒಂದೆರಡು ಲವಂಗ ಮತ್ತು ಒಂದೆರಡು ಚಕ್ಕೆ, ಇದಿಷ್ಟನ್ನು ಕೂಡ ನಾವು ಆಡಿಸ್ಕೊಂಡು ಬರೋಣ. ಇವಾಗ ನೋಡಿ ನಾವು ಕುಕ್ಕರ್ ಇಟ್ಕೊಂಡು ಗ್ಯಾಸ್ ಹಚ್ಚಿದ್ದೀವಿ. ಕುಕ್ಕರ್ ಬಿಸಿ ಆಗಲಿ, ಎಣ್ಣೆ ಹಾಕೋಣ. ಒಂದು 4 ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಳ್ಳೋಣ. ನೋಡಿ ಅದಕ್ಕೆ ಎಲ್ಲ ಥರದ ಮಸಾಲ ಐಟಮ್ಸ್ ಹಾಕೊಳ್ಳೋಣ. ಚಕ್ಕೆ, ಲವಂಗ, ಏಲಕ್ಕಿ, ಅನಾನಸ್ ಹೂವು ಎಲ್ಲ ಹಾಕೊಳ್ಳೋಣ. ಸ್ವಲ್ಪ ಸಾಸಿವೆ, ಸ್ವಲ್ಪ ಕಡಲೆಬೇಳೆ, ಮತ್ತು ನೋಡಿ ತರಕಾರಿಗಳು ಗೆಡ್ಡೆಕೋಸು ಮತ್ತು ಬೀನ್ಸು, ಕ್ಯಾರೆಟು ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಇವಾಗ ಈರುಳ್ಳಿನ ಹಾಕೋಣ. ಈರುಳ್ಳಿ ಸ್ವಲ್ಪ ಬ್ರೌನಿಷ್ ಕಲರ್ ಆಗಲಿ. ನೋಡಿ ಕಲರ್ ಚೇಂಜ್ ಆಗ್ತಾ ಇದೆ, ಕಾಣಿಸ್ತಾ ಇರ್ಬೋದು. ಈಗ ಸ್ವಲ್ಪ ಈರುಳ್ಳಿ ಬೇಕೆ ಉಪ್ಪು ಹಾಕೋಣ. ಸ್ವಲ್ಪ ಇದು ಸ್ವಲ್ಪ ಆಗಿದೆ. ಇದಕ್ಕೆ ನಾವು ಆರಿಸ್ಕೊಂಡಿರೋಂಥ ಬೆಳ್ಳುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಸಿಮೆಣಸಿನ್ಕಾಯಿ ಎಲ್ಲ ಹಾಕೊಂಡು ಆರಿಸ್ಕೊಂಡಿದ್ವಲ್ಲ ಅದನ್ನು ಹಾಕೋಬೇಕು, ರುಬ್ಕೊಂಡಿರೋದನ್ನ. ನೋಡಿ ನೀರು ಹಾಕಿಲ್ಲ, ಹಾಗೆ ಆಡಿಸ್ಕೊಂಡಿದ್ದೀನಿ. ನೀರು ಹಾಕ್ತೇನೆ. ನೀರು ಹಾಕ್ಬಿಟ್ರೆ ಅದು ತುಂಬಾ ಪೇಸ್ಟ್ ಥರ ಆಗಿಬಿಡುತ್ತೆ, ತುಂಬ ನುಣ್ಣಗೆ. ಆವಾಗ ಯಾವುದೇ ರುಚಿ ಸಿಗಲ್ಲ. ತೆಂಗಿನಕಾಯಿದು ಕೂಡ ಅಷ್ಟೇ, ನಾವು ಹಾಕಿರೋ ರುಚಿ ಸಿಗಬೇಕು ಅಂದರೆ ನೀರು ಹಾಕಿ ಸ್ವಲ್ಪ ಅದೇ ತರ್ತರಿಯಾಗಿ ಸ್ವಲ್ಪ ನುಣ್ಣಗಾದಂಗೆ ನೀರು ಹಾಕ್ತೇನೆ ಪೇಸ್ಟ್ ಮಾಡ್ಕೊಳ್ಬೇಕು. ಹಿಂಗೆ ಇದು ಸ್ವಲ್ಪ ಫ್ರೈ ಆಗಿ ಇದೆಲ್ಲ ಫ್ರೈ ಆಗ್ತಾಯಿದೆ. ಇದಕ್ಕೆ ನಾವೀಗ ಸೋಂಪು ಹಾಕೋಣ. ಸ್ವಲ್ಪ ಸೋಂಪು ಫ್ಲೇವರ್ಗೋಸ್ಕರ. ಇದು ಹಸಿ ವಾಸನೆ ಹೋಗಬೇಕು. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ದು ಅದು ಸ್ವಲ್ಪ ಗಮ್ ಅಂತ ಬಂದಾಗ ನಾವು ಟೊಮೊಟೊನ ಹಾಕಬೇಕು. ನೋಡಿ ಇವಾಗ ನಾನು ಹಾಕಿ ಸ್ವಲ್ಪ ಎಲ್ಲ ಹಸಿ ವಾಸನೆ ಹೋಗಿದೆ. ಇವಾಗ ಟೊಮೊಟೊ ಮತ್ತು ಕ್ಯಾಪ್ಸಿಕಮ್ ಎರಡನ್ನೂ ಕೂಡ ನಾನು ಜೊತೆಯಲ್ಲೇ ಹಾಕ್ತೀನಿ.
ಯಾಕೆಂದರೆ ಟೊಮೊಟೊ ಜೊತೆನೇ ಕ್ಯಾಪ್ಸಿಕಮ್ ಬೆಂದರೆ ಸಾಕು, ಅದೇನು ಜಾಸ್ತಿ ಬೇಯೋ ಅವಶ್ಯಕತೆ ಇಲ್ಲ. ಕ್ಯಾಪ್ಸಿಕಮ್ಮು ಎಣ್ಣೆಲಿ ಫ್ರೈ ಆಗಬೇಕು ಅಂತೆಲ್ಲ, ಸ್ವಲ್ಪ ಫ್ರೈ ಆದರೆ ಸಾಕು ಟೊಮೊಟೊ ಜೊತೆ. ನೋಡಿ ಇದು ಎಣ್ಣೆ ಬಿಟ್ಕೋಬೇಕು. ನಾವು ಹಾಕಿರೋ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಈರುಳ್ಳಿ ಎಲ್ಲ ಕೂಡ ಅದು ಮಿಕ್ಸ್ ಆಗಿ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಇಲ್ಲಿ ಸುತ್ತ ಅದ್ರ ನೀರಿನ ಅಂಶ ಎಲ್ಲ ಹೋಗಿ ಎಣ್ಣೆ ಬಿಟ್ಕೊಳ್ಬೇಕು. ಅಲ್ಲಿ ತನಕ ನಾವು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು, ಆವಾಗ ಅದು ಹಸಿ ವಾಸನೆ ಇರಲ್ಲ. ಮತ್ತು ಟೊಮೊಟೊ ಎಲ್ಲ ತುಂಬ ಬೇಯಿಸ್ಬೇಡಿ, ತುಂಬ ಬೆಂದಾದರೆ ಅದು ಸಿಪ್ಪೆ ಥರ ಎಲ್ಲ ಬೆಂದೋಗಿ ಬರೀ ಸಿಪ್ಪೆ ಉಳ್ಕೊಳ್ಳುತ್ತೆ. ಸ್ವಲ್ಪ ಫ್ರೈ ಆದರೆ ಸಾಕು ಟೊಮೊಟೊ. ನೋಡಿ ನೋಡಿ ಇಷ್ಟು ಫ್ರೈ ಆದರೆ ಸಾಕು. ಇವಾಗ ನಾವು ಕಟ್ ಮಾಡಿ ಇಟ್ಕೊಂಡಿರೋಂಥ ತರಕಾರಿ ಹಾಕೋಣ. ಇದು ಕೂಡ ಅಷ್ಟೇ, ಒಂದು ನಿಮಿಷ ಹೀಗೆ ಬಾಸಿದ್ರೆ ಸಾಕು. ಜಾಸ್ತಿ ಎಣ್ಣೆಲಿ ಫ್ರೈ ಆಗೋ ಅಂಥದ್ದೆಲ್ಲ ಏನು ಬೇಡ. ಇದು ನೋಡಿ ನಾನು ಮೊದಲೇ ಬೇಯಿಸಿಟ್ಕೊಂಡಿರೋಂಥ ಬಟಾಣಿ. ಯಾಕೆಂದರೆ ಕೆಲವು ಸಲ ಬಟಾಣಿ ನಾವು ಎಷ್ಟೇ ಉಣಿಸಿದ್ರೂ ಕೂಡ ಅದು ಬಾತ್ಗೆ ಡೈರೆಕ್ಟ್ ಆಗ್ತಾಗ ಬೆಂದಿರೋದಿಲ್ಲ. ಆದ್ದರಿಂದ ನಾನು ಫಸ್ಟೇ ಒಂದೆರಡು ಕೂಗಿಸ್ಕೊಂಡಿರ್ತೀನಿ. ಒಂದೆರಡು ನಿಮಿಷ ಹಿಂಗೆ ಬಾಡಿ ಬಾಡಿಸಿದ್ಮೇಲೆ ನೋಡಿ ನಾನು ಇಲ್ಲಿ ಅಕ್ಕಿನ ತೊಳೆದು ಇಟ್ಕೊಂಡಿದ್ದೀನಿ 2 ಲೋಟ ಅಷ್ಟು. ಈ ಅಕ್ಕಿನ ನೀರೆಲ್ಲ ಚೆಲ್ಬಿಟ್ಟು ಹಾಕ್ತಾಯಿದ್ದೀನಿ. ಪೂರಿ ಕಡಿಮೆನೇ ಇಟ್ಕೊಳ್ಳಿ, ಏಕೆಂದರೆ ಅಲ್ಲಿ ನಾವು ಇನ್ನೂ ನೀರು ಹಾಕಿಲ್ಲ. ಅದರಿಂದ ಮಸಾಲೆ ಅಕ್ಕಿ ಎಲ್ಲ ಕೂಡ ಸೀದೋಗೋ ಥರ ಆಗ್ಬೋದು. ಅದರಿಂದ ನೋಡಿ ಅಕ್ಕಿ ಹಾಕ್ಕೊಂಡಿದ್ವಲ್ವ, ಈಗ ಕೈ ಹಾಕೋಣ. ಜಾಸ್ತಿ ಅಕ್ಕಿ ಹಿಂಗೆಲ್ಲ ಮಾಡೋದು ಎಲ್ಲ ಮಾಡ್ತೀವಿ, ಯಾಕೆಂದರೆ ಅಕ್ಕಿ ಉಣ್ತಿರುತ್ತೆ ಅಲ್ವ, ಅದು ಒಡೆದೋಗೋ ಚಾನ್ಸಸ್ ಇರುತ್ತೆ, ಉದುದ್ರಾಗಿ ಆಗಲ್ಲ ಬಾತು. ಮತ್ತೀಗ ಇದಕ್ಕೆ ನಾವು ನೀರನ್ನ ಹಾಕೋಣ. ನಾನು 2 ಲೋಟ ತೊಗೊಂಡಿದ್ದೆ, ಅದಕ್ಕೆ 4 ಲೋಟ ನೀರನ್ನ ಹಾಕ್ತಾಯಿದ್ದೀನಿ. 4 ಲೋಟ ನೀರು ಹಾಕಬೇಕು. ನೀವು ಬಾಸುಮತಿ ರೈಸ್ನ ತೊಗೊಂಡಿದ್ರೆ ಅದಕ್ಕೆ ಸ್ವಲ್ಪ ಜಾಸ್ತಿನೇ ಹಾಕಬೇಕು, ಇಲ್ಲಾಂದರೆ ಅನ್ನ ತುಂಬಾ ಅಗಗ್ಲಾಗ್ಬಿಡುತ್ತೆ, ಆವಾಗ ತಿನ್ನೋಕ್ಕಾಗಲ್ಲ. ಸ್ವಲ್ಪ ಎದೆಯೆಲ್ಲ ಇಟ್ಕೊಂಡಂಗೆ ಆಗ್ತಾ ಇರುತ್ತೆ. ಅದರಿಂದ ನೋಡಿ 4 ಲೋಟ ಹಾಕಾಯ್ತು. ಈಗ ನಾವು ಇದಕ್ಕೆ ಉಪ್ಪನ್ನ ಹಾಕೋಣ. ಉಪ್ಪು ನಿಮ್ಮ ರುಚಿಗೆ ತಕ್ಕಷ್ಟು. ಇದಕ್ಕೆ ನಾವು ಸ್ವಲ್ಪ ಅಜ್ವಾನ ಹಾಕೋಣ, ಅಂದರೆ ಓಂ ಕಾಳನ್ನ ಹಾಕೋಣ. ಅದು ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ. ಸ್ವಲ್ಪ ಅಜ್ವಾನ ಹಿಂಗೆ ಮಾಡಿ ಹಾಕಿ ಕ್ರಷ್ ಮಾಡಿ ಕೈಯಲ್ಲಿ. ಒಂದ್ಸಲ ಇದು ಸ್ವಲ್ಪ ಕುದಿ ಬಂದಾಗ ನೋಡಿ ಟೇಸ್ಟ್, ನಿಮಗೆ ಉಪ್ಪು ಬೇಕು ಅಂದರೆ ಹಾಕೊಳ್ಳಿ, ಅಥವಾ ಖಾರ ಕಡಿಮೆ ಆಯಿತು ಅಂದರೆ ಒಂದು ಸ್ವಲ್ಪ ಸಾಂಬಾರು ಪುಡಿನ ಹಾಕೊಳ್ಳಿ. ನೋಡಿ ನನಗೆ ಸ್ವಲ್ಪ ಖಾರ ಕಡಿಮೆ ಇದೆ, ಅದರಿಂದ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ತಿದ್ದೀನಿ ಸ್ವಲ್ಪ. ಮತ್ತು ಅದು ಬಾತದ ಕಲರ್ನ ಕೂಡ ಸ್ವಲ್ಪ ಚೇಂಜ್ ಮಾಡುತ್ತೆ.
ಲಾಸ್ಟಲ್ಲಿ ಒಂದು ಸ್ವಲ್ಪ ಅರಿಶಿನ, ಒಂದು ಸ್ವಲ್ಪ, ಏಕೆಂದರೆ ಇವಾಗ ತುಂಬಾ ಕೋಲ್ಡ್ ಇರೋದ್ರಿಂದ ಯಾವುದೇ ಥರ ಬ್ಯಾಕ್ಟೀರಿಯಾಯಿಂದ ನಮ್ಮ ಅರಿಶಿನ ಆ್ಯಂಟಿಬಯೋಟಿಕ್ ಅನ್ಬೋದು, ಅದನ್ನು ಯೂಸ್ ಮಾಡೋದು ತುಂಬಾ ಒಳ್ಳೆಯದು ಈ ಕೋಲ್ಡ್ ಟೈಮಲ್ಲಿ. ಓಕೆ, ಇದು ಸ್ವಲ್ಪ ಬಿಸಿಯಾಗಿದೆ ನೋಡಿ, ಸಣ್ಣ ಸಣ್ಣ ಬಬಲ್ಸ್ ಬರ್ತಾ ಇದೆ ಕುದಿಯೋದಕ್ಕೆ. ಇವಾಗ ನಾವು ಒಂದ್ಸಲ ಕೈ ಆಡಿಸಿ ಮುಚ್ಚಳನ ಕ್ಲೋಸ್ ಮಾಡಿದ್ರೆ ನಮಗೆ ಬಾತು ರೆಡಿ. ಈಗ ಕ್ಲೋಸ್ ಮಾಡ್ತಾಯಿದ್ದೀನಿ ನೋಡಿ, ಕ್ಲೋಸ್ ಮಾಡಿ 2 ವಿಷಲ್ನ ಕೂಗಿಸ್ಕೊಳ್ತೀನಿ ನೋಡಿ, 2 ವಿಷಲ್ ಕೂಗಿಸ್ಕೊತೀನಿ. ಓಕೆ, ಅಲ್ಲಿ ತನಕ ಇವಾಗ ಮೊಸರು ಬಜ್ಜಿ ಮಾಡಬೇಕು, ತೋರಿಸ್ತೀನಿ ಹೇಗೆ ಮಾಡೋದು ಅಂತ. ಮಾಡ್ತಾಯಿದ್ದೀನಿ. ಈಗ ಸ್ವಲ್ಪ ಸ್ಪೂನಲ್ಲೇ ಬೀಟ್ ಮಾಡಿದ್ರೆ ಸಾಕು. ಸ್ವಲ್ಪ ನೀರು ಹಾಕೊಂಡು ಇಷ್ಟಿದ್ರೆ ಸಾಕು. ಇದಕ್ಕೆ ಮಾಡಿದ ಕ್ಯಾರೆಟ್ ತುರಿ, ಸೌತೆಕಾಯಿ ಮತ್ತು ಟೊಮೊಟೊ, ಒಂದು ಸಣ್ಣದು ಹಸಿ ಮೆಣಸಿನಕಾಯಿನ ಹೆಚ್ಚಿಕೊಳ್ತೀನಿ ಅದು, ಮತ್ತು ಈರುಳ್ಳಿನ ನಾವು ನೋಡಿ ಎಲ್ಲಿ ಬಿಡಿಸ್ಕೋಬೇಕು, ಸ್ವಲ್ಪ ಬಿಡಿಸ್ಕೊಂಡು ಹೋಗೋದು ನೋಡಿ, ಈ ಥರ ಉದುದ್ರಾಗುತ್ತೆ. ಇಷ್ಟು ತೆಳ್ಳಗಿದ್ರೆ ಸಾಕು. ಈರುಳ್ಳಿ ಕಟ್ ಮಾಡ್ಕೊಂಡಿರೋದು ತುಂಬ ದಪ್ಪ ಆಗಿ ಬಾಯಿ ಸಿಕ್ಕಿದ್ರೆ ಅದೊಂಥರ ಇದಾಗಿರುತ್ತೆ. ಹೀಗೆ ಬಿಡಿಸಿ ಇಟ್ಕೊಂಡು ನೀಟಾಗಿ ಹಾಕೊಳ್ಳೋಣ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಈಗ ಮಿಕ್ಸ್ ಮಾಡೋಣ. ನೋಡಿ ಸ್ವಲ್ಪ ಇದು ಮೊಸರು ಬಜ್ಜಿ ಸ್ವಲ್ಪ ಗಟ್ಟಿ ಅನಿಸಿದ್ರೆ ಸ್ವಲ್ಪ ನೀರನ್ನ ಹಾಕೊಳ್ಳೋಣ. ಜಾಸ್ತಿ ತೆಳುವಾದ್ರೂ ಕೂಡ ಕಷ್ಟ ಎಷ್ಟಿದೆ ಸಾಕು. ಬಾತ್ ನೋಡಿ ವಿಸಿಲ್ ಕೂಗಿದೆ, ಅದನ್ನು ಮೇಲ್ಗಡೆಯಿಂದ ಕೆಳಗಡೆಗೆ ತಿರುಗಿಸ್ಬೇಕು, ಯಾಕಂದರೆ ಮಸಾಲೆ ಎಲ್ಲ ಕೆಳಗಡೆನೇ ಇರುತ್ತೆ ಅದರಿಂದ. ನೋಡಿ ಬಿಸಿ ಬಿಸಿಯಾದ ಬಾತು ಮೊಸರು ಬಜ್ಜಿ ರೆಡಿ ಟು ಟೇಸ್ಟ್.